ಗಮನಿಸಿ. ಈಗ ನಾವು ಬುಧವಾರ 3ನೇ ತಾರೀಕು ನಮ್ಮ ಮೈತ್ರಿ ಅಭ್ಯರ್ಥಿಯ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಜನಮೆಚ್ಚಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಬಿಜೆಪಿಯ ಕರ್ನಾಟಕ ರಾಜ್ಯದ ಭೀಷ್ಮರು ಮತ್ತು ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪ ಅವರು ಕೂಡ ಈ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ 8 ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಅಧ್ಯಕ್ಷರುಗಳು, ಎರಡೂ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಪ್ರಮುಖ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮಾಡಿಸ್ಕೊಂಡು MG ರೋಡ್ ಮುಖಾಂತರ DC ಆಫೀಸ್ವರೆಗೂ ತಲುಪಿ ಅಲ್ಲಿ DC ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ಮತ್ತು ಈ ಸಮಾವೇಶಕ್ಕೆ ಸುಮಾರು ಒಂದು 50,000ಕ್ಕೂ ಮೇಲ್ಪಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು, ಮುಖಂಡರುಗಳು, ಅಭಿಮಾನಿಗಳು, ಮತ್ತು ವಿಶೇಷವಾಗಿ ನಮ್ಮ ಸೋಮಣ್ಣ ಸಾಹೇಬರ ಅಭಿಮಾನಿಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಶಿಸ್ತಾಗಿ ನಡೀತಕ್ಕಂಥ ಕಾರ್ಯಕ್ರಮ. ನಾವು ಈಗಾಗಲೇ ಎರಡೂ ಪಕ್ಷದವರು ಇಡೀ ರಾಜ್ಯದಲ್ಲಿ ಒಂದಾಗಿದ್ದೇವೆ. ನಮ್ಮ ಪೂಜ್ಯ ದೇವೇಗೌಡರು ಮತ್ತು ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅವ್ರದ್ದೊಂದು ವ್ಯವಸ್ಥೆ ಹೇಗಪ್ಪ ಅಂದರೆ ಅದನ್ನು ಈ ರೀತಿ ವಿಶ್ಲೇಷಣೆ ಮಾಡ್ಬೋದು. ಉತ್ತರದಿಂದ ನರೇಂದ್ರ ಮೋದಿ ಅವರ ಗಾಡಿ, ದಕ್ಷಿಣದಿಂದ ದೇವೇಗೌಡರ ಗಾಡಿ. ಆ ಎರಡು ಗಾಡಿಗಳಿಗೆ ಬಿರುಗಾಳಿಯಾಗಿ ಕಾಂಗ್ರೆಸ್ಸು ಆ ಗಾಡಿಗೆ ಏನೇನು ಕರೆಯೋದು ಕೊಚ್ಕೊಂಡು ಹೋಗುತ್ತೆ. ನಾಮಪತ್ರವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಯಡಿಯೂರಪ್ಪನವರು, JDSನ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ವಿರೋಧ ಪಕ್ಷದ ನಾಯಕರಾದ ನಮ್ಮ ಮಿತ್ರ ಅಶೋಕ್ರವರು ಹಾಗೂ ಇಲ್ಲಿಯ ಎಲ್ಲ ಮುಖಂಡರುಗಳು ಕೂಡ ಸೇರಿ ನಾವು ಒಂದು ದೊಡ್ಡ ಮೆರವಣಿಗೆಯನ್ನು ಹೆಚ್ಚಾಗಿ ಮಾಡಿ ಅದನ್ನು ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ತಮ್ಮ ಸಹಕಾರ ನೀಡಬೇಕು ಅನ್ನೋ ಮನವಿಯನ್ನು ಮಾಡೋದಕ್ಕೆ ನಾನು ಬಂದಿದ್ದೇನೆ. ಒಂದು ಸತ್ಯ, ದೇಶಕ್ಕೆ ಮೋದಿ ಎಷ್ಟು ಮಟ್ಟಿಗೆ ಅನಿವಾರ್ಯ ಅನ್ನೋದು ನಮ್ಮ ಮಾಧ್ಯಮ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶ್ಲೇಷಕರ ಜೊತೆಯಲ್ಲಿ ಇರೋದು ಬೇರೆ ಬೇರೆ ರೂಪದ ಚರ್ಚೆಗಳಲ್ಲಿ ಎಲ್ಲ ಥರಲ್ಲೂ ಕೂಡ ಅವರ ಒಂದು ಅವಶ್ಯಕತೆ ಈ ದೇಶಕ್ಕೆ ಎಷ್ಟಿದೆ ಅನ್ನೋದಕ್ಕೆ ನಮಗೆ ಅಲ್ಲದೆ ಮಾಹಿತಿಗಳು ಕೂಡ ದೊರೀತಾ ಇದೆ. ಸನ್ಮಾನ್ಯ ದೇವೇಗೌಡ ಸಾಹೇಬರು ದೂರದೃಷ್ಟಿಯ ಚಿಂತನೆ ಉಳ್ಳವರಾಗಿ ಕರ್ನಾಟಕದಲ್ಲಿ NDA ಅಭ್ಯರ್ಥಿ ಆಗೋದಕ್ಕೆ ಅವರು ಕೂಡ ಸ್ವತಃ ಮೂಲತಃ ಕಾರ್ಯಕರ್ತರು. ಸ್ವಲ್ಪ ತೊಂದರೆ ಆಗಿತ್ತು. ಬೆಳಿಗ್ಗೆಯಿಂದ ನಾನು ಇಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗಾಗ್ತದೆ, ಕ್ಷಮೆ ಕೊಡ್ತೀನಿ. 3ನೇ ತಾರೀಕು ಮಧ್ಯಾಹ್ನ 1:35ಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. 11:55ಕ್ಕೆ ನಾವು ದೊಡ್ಡ ಗಣಪತಿಯನ್ನು ನೆನಪು ನಿಮ್ಮ ವಿನಾಯಕನ ನಗರದ ಗಣೇಶನ ದೇವಸ್ಥಾನದ ಪೂಜೆ ಮಾಡಿ ಅರ್ಧನಾರೀಶ್ವರನ ಆಶೀರ್ವಾದ ಪಡೆದು JDS ಮತ್ತು ನಮ್ಮ BJPಯ ಎಲ್ಲ ಮುಖಂಡರು, ಕಾರ್ಯಕರ್ತರು ಸುಮಾರು 50,000ಕ್ಕೂ ಜಿಲ್ಲಾ ಅಧ್ಯಕ್ಷರು ಹಿರಿಯರಾದ ಅಂಜನಪ್ಪನವರೇ, ಭಾಜಪ ಜಿಲ್ಲಾಧ್ಯಕ್ಷರು, ಮಿತ್ರರಾದ
ಹಿರಿಯರಾದ ಮಾಜಿ ಶಾಸಕರಾದ ಮಸಾಲ ಜಯರಾಮ್ರವರೇ, ಶಾಸಕ ಮಿತ್ರರಾದ ಜ್ಯೋತಿ ನರೇಶ್ ಅವರೇ, ಬಾವಿಕಟ್ಟೆ ನಾಗಣ್ಣವರೇ, ವಿಜಯ ಕೃಷ್ಣಪ್ಪನವರೇ, ನಾಗರಾಜ್ ಅವರೇ, JDS ಜಿಲ್ಲಾ ಕಾರ್ಯದರ್ಶಿ ವಿಜಯಗೌಡ ಅವರೇ,